ಬಂಗಾರದ ಖರೀದಿಯಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಖರೀದಿ ಮಾಡಿ ಅಂತ ಭಾರತದ ಶನಿವಾರ ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮಧ್ಯರಾತ್ರಿಯಿಂದ ಚಿನ್ನ ಬೆಳ್ಳಿ ಆಮದು ಸುಂಕ ಏರಿಕೆ ಆಗಿದೆ. ಚಿನ್ನ ಬೆಳ್ಳಿ ಮೇಲೆ ಆಮದು ಸುಂಕ 6ರಿಂದ 15%ಗೆ ಏರಿಕೆ. ಆಮದು ಸುಂಕ ಹೆಚ್ಚಳದ ಪರಿಣಾಮ ನೇರವಾಗಿ ಗ್ರಾಹಕರ ಮೇಲೆ, ಚಿನ್ನದ ಗ್ರಾಹಕರ ಮೇಲೆ 9% ಹೆಚ್ಚುವರಿ ಸುಂಕದ ಹೊರೆ ಬೀಳುತ್ತೆ. ಇದರಿಂದ ಮಧ್ಯಮ ವರ್ಗದವರ ಮೇಲೆ ಬೀಳಲಿದೆ ಆರ್ಥಿಕ ಭಾರ. ಕೇಂದ್ರ ಸರ್ಕಾರ ಬಯಸಿದಂತೆ ಚಿನ್ನದ ಖರೀದಿ ಇಳಿಕೆ ಸಾಧ್ಯತೆ ಇಲ್ಲ. ದೇಶದ ವಿತ್ತೀಯ ಕೊರತೆ ಕಡಿಮೆಯಾಗಲು ಇದರಿಂದ ಅನುಕೂಲ ಆಗುತ್ತೆ. ಆದರೆ ದೇಶದಲ್ಲಿ ಚಿನ್ನದ ಕಳ್ಳ ಸಾಗಾಣಿಕೆ ಇನ್ನಷ್ಟು ಹೆಚ್ಚಾಗುವ ಆತಂಕ. ಪ್ರಧಾನಿಯವರು ಒಂದು ಕರೆಯನ್ನ ಕೊಡ್ತಾರೆ, ಅಂದ್ರೆ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡಿ, 1 ವರ್ಷ ಚಿನ್ನನೇ ಖರೀದಿ ಮಾಡಬೇಡಿ ಅನ್ನುವಂತ ಒಂದು ಮಾತನ್ನ, ಅವಶ್ಯಕತೆ ಇದ್ರೆ ಮಾತ್ರ ಖರೀದಿ ಮಾಡಿ. ಒಂದು ವೇಳೆ ನೋಡಿ 6% ಇಂದ 15%ಗೆ ಆಮದು ಸುಂಕ ಹೆಚ್ಚಾಗಿದೆ ಅಂತ ಅಂದ್ರೆ ಇದರ ಹೊರೆ ಯಾರ ಮೇಲೆ ಬೀಳುತ್ತೆ? ಗ್ರಾಹಕರ ಮೇಲೆ. ಈಗ ಶನಿವಾರ ಪೇಟೆಯಲ್ಲಿ ಬಂಗಾರದ ಅಂಗಡಿಯಲ್ಲಿ ಇದರ ಒಂದು ಮೇಕಿಂಗ್ ಚಾರ್ಜಸ್ ಅಂತ ಆಗಿರ್ಬೋದು, ಅಲ್ಲಿ ವೇಸ್ಟೇಜ್, ಮೇಕಿಂಗ್ ಚಾರ್ಜಸ್ ಇದೆಲ್ಲವನ್ನ ತೆಗೆದುಕೊಂಡು ಇದರ ಒಂದು ಹೊರೆ ಯಾರ ಮೇಲೆ? ಗ್ರಾಹಕರ ಮೇಲೆ ಬೀಳುತ್ತೆ. ಗ್ರಾಹಕರು ಹೆಚ್ಚಾಗಿ ಬೆಲೆ ಆಯಿತು ಅಂತ ಅಂದ್ರೆ ಕೊಂಡ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಚಿನ್ನವನ್ನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಈಗ ಒಂದು ವೇಳೆ ನೋಡಿ, ಚಿನ್ನ ಯಾಕೆ ಅಷ್ಟಾಗಿ ಆಮದು ಮಾಡ್ಕೊಳ್ತಾ ಇದ್ದೀವಿ, ಯಾಕೆ ಹೆಚ್ಚಿನ ಮಟ್ಟಿಗೆ ಆಮದು ಆಗ್ತಾ ಇದೆ ಅಂತ ಅಂದ್ರೆ ಬೇಡಿಕೆ ಹೆಚ್ಚಾಗಿದೆ. ಸ್ಥಳೀಯವಾಗಿ ನಾವು ನೋಡ್ಬೋದು ಕೊಂಡ್ಕೊಳ್ಳೋರ ಒಂದು ಸಂಖ್ಯೆ ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆಭರಣ ತಜ್ಞರು ಆದಂತ ರಾಮಾಚಾರ್ಯ ಅವರು. ಸರ್ ನಮಸ್ತೆ. ಈಗಾಗಲೇ ನೋಡಿ ನಾವು ಗಮನಿಸ್ತಾ ಇದ್ದೀವಿ ಚಿನ್ನ ಮತ್ತು ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರು ಮಾಡಿದಂತ ಒಂದು ಮನವಿ, ಕೊಟ್ಟಂತ ಒಂದು ಕರೆ ಏನಿದೆಯಲ್ಲ, ಅಂದ್ರೆ ಯಾರು ಕೂಡ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ಅದಾದ್ಮೇಲೆ ಇದೀಗ ಆಮದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ತೆರಿಗೆಯನ್ನ ಹೆಚ್ಚು ಮಾಡಿದ್ದಾರೆ, ಅಂದ್ರೆ ಸುಂಕವನ್ನ ಹೆಚ್ಚು ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಪರಿಗಣಿಸ್ಕೋಬೇಕು ಅನ್ನುವಂತ ಕನ್ಫ್ಯೂಷನ್ಸ್ಗಳು ಎಲ್ಲ ಜನರಲ್ಲಿ ಇರುವಂತದ್ದು ಸರ್. ಮೇಡಮ್ ನೋಡಿ, ಯಾವತ್ತು ಒಂದು ದೇಶದ ಹಿತ ಇರುವಂತದ್ದೇ ಅದರ ವಿದೇಶಿ ವಿನಿಮಯದ ಆಧಾರದ ಮೇಲೆ. ವಿದೇಶಿ ವಿನಿಮಯ ಈಗ ನಮ್ಮಲ್ಲಿ $700 ಬಿಲಿಯನ್ ಏನಿದೆ ಅದನ್ನ ಉಳಿಸ್ಕೋಬೇಕಾಗುತ್ತೆ. ಅದನ್ನ ಗೋಲ್ಡ್ಗೋಸ್ಕರ ಅಥವಾ ಬೇರೆ ಬೇರೆ ಖರ್ಚು ಮಾಡೋದು, ಯಾವುದೇ ಸಂಕಷ್ಟ ಸಮಯ ಬಂದಾಗ ಖರ್ಚು ಮಾಡೋದನ್ನ ಕಡಿಮೆ ಮಾಡ್ತೀವಿ. ಇದು ನಮ್ಮ ಮನೆಗಳಲ್ಲೂ ನಡೆಯುವಂತ ಒಂದು ಸಹಜವಾದಂತ ಪ್ರಕ್ರಿಯೆ, ಆಯ್ತಾ? ಸೊ ಹಂಗಾಗಿ ದೇಶದ ಮುಖ್ಯಸ್ಥರಾದಂತ ಪ್ರಧಾನಮಂತ್ರಿ ಅವರು ಈ ಒಂದು ಚಿನ್ನದ ಪರ್ಚೇಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ, ಯಾಕೆಂದ್ರೆ 99.9% ನಾವು ವಿದೇಶದಿಂದ ನಾವು ಆಮದು ಮಾಡ್ಕೋತೀವಿ, ಅದನ್ನ ಕಡಿಮೆ ಮಾಡಿ ಸ್ವಲ್ಪ ವಿದೇಶಿ ವಿನಿಮಯ ಅಲ್ಲಿ ಹೋಗೋದು ಬೇಡ ಅಂತ ಹೇಳೋರೇ ಹೊರತು ದೇಶದ ಒಳಗಡೆ ಚಿನ್ನ ಏನಿದೆ ಒಂದು 50,000 ಟನ್ ಮೇಲೆ ಐತೆ ರೀಸೈಕಲಿಂಗ್ ಗೋಲ್ಡ್ ಮತ್ತೆ ಎಲ್ಲಾನು, ಅದನ್ನ ನೀವು ಬಳಸಬೇಡಿ, ಅದನ್ನ ತಗೋಬೇಡಿ ಅಂತ ಯಾರಿಗೂ ಹೇಳಿಲ್ಲ. ರೀಸೈಕಲಿಂಗ್ ಈಗ ಪ್ರತಿದಿನ ನೀವು ಟಿವಿಗಳಲ್ಲಿ ನೋಡ್ತೀರಿ, ನಾವು ಹಳೆ ಚಿನ್ನವನ್ನು ಬಿಡಿಸಿಕೊಳ್ಳುತ್ತೇವೆ, ತೆಗೆದುಕೊಳ್ಳುತ್ತೇವೆ ಅಂತ ಕೋಟ್ಯಾಂತರ ರೂಪಾಯಿ ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಲಾಭ ಇದೆ ಅಂತ, ಬಿಸಿನೆಸ್ ಇದೆ, ಗ್ರಾಹಕರಿದ್ದಾರೆ ಅಂತ. ಸೊ ಹಂಗಾಗಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇರ್ತದೆ, ಪ್ರತಿ ಇಂಟರ್ನಲ್ ನಡೀತಾನೆ ಇರ್ತದೆ. ನಮ್ಗೆ ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅದರಿಂದ ವ್ಯಾಪಾರಿಗಳಿಗೂ ಏನು ತೊಂದರೆ ಆಗಲ್ಲ. ಬಟ್ ಇವತ್ತೇನಾಗೈತೆ, ಕೃತಕ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯನ್ನ ತೋರಿಸ್ತಾ ಇದ್ದಾರೆ ಈಗ. ಯಾಕೆಂದ್ರೆ ಇಲ್ಲಿ ಕೆಲವು ಮಾಫಿಯಾಗಳ ಕೈಯಲ್ಲೈತೆ ಈಗ ಗೋಲ್ಡ್ ಮಾರ್ಕೆಟ್, ಬುಲಿಯನ್ ಮಾರ್ಕೆಟ್. ಸೊ ಹಂಗಾಗ್ಬಿಟ್ಟು ಇಂತ ಒಂದು ಸಮಸ್ಯೆ ಆಗಿದೆ ಮೇಡಮ್. ಎಲ್ಲಾರು ಸಮಚಿತ್ತತೆಯಿಂದ ಕೆಲಸ ಮಾಡಬೇಕು, ಯಾರು ಆತರ ಪಡೋದ್ ಬೇಡ. 2-3 ದಿವಸ ವೆಯ್ಟ್ ಮಾಡಿ ಏನ್ ಚಿನ್ನದ ಬೆಲೆ ತಿರ್ಗಾ ಅದು ಸ್ಟ್ಯಾಂಡರ್ಡ್ ಆಗಿ 15,000ಕ್ಕೆ ಬಂದು ನಿಲ್ತದೆ. 15,000 ಆಸುಪಾಸು, ಅದಕ್ಕಿಂತ ಏನು ಕಡಿಮೆ ಆಗಲ್ಲ. 14,000ಕ್ಕಿಂತ ಕೆಳಗಡೆ ಕಡಿಮೆ ಏನಾಗಲ್ಲ, ಆಸುಪಾಸಲ್ಲಿ ಇರ್ತದೆ. ನಾರ್ಮಲ್ ಆಗೇ ಇರ್ಬೇಕೇ ಹೊರತು ಬೆಲೆ ನೋಡಿ ಯಾರು ಗಾಬರಿ ಆಗ್ಬಾರ್ದು ಅಂತ. ಓಕೆ ಸರ್, ಈಗ ಸದ್ಯಕ್ಕೆ ನೋಡಿ ಒಂದು ಮದುವೆ ಅಂತ ಇರುತ್ತೆ, ಸಮಾರಂಭ ಅಂತ ಇರುತ್ತೆ. ಈಗ ಮಿಡಲ್ ಕ್ಲಾಸ್ ವರ್ಗದವರಿಗೆ ಕೂಡ ಅಲ್ಲಿ ಒಂದ್ ರೀತಿಯಾಗಿ ಎಫೆಕ್ಟ್. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಕೊಂಡ್ಕೊಳ್ಬೇಕು ಅಂತ ಅಂದ್ರೆ, ಬಟ್ ಈಗ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಮಾಡೋಣ ಅಂತ. ಈಗ ಒಂದೇ ಒಂದು ವಿಷಯ, ನನ್ನ ಸಲಹೆ ಎಷ್ಟು ಅಂತ, ತೀರಾ ಮದುವೆ ಇದ್ದಾಗ ಮದುವೆಯ ಧಾರ್ಮಿಕ ಕಾರ್ಯಗಳಿಗೆ ಬೇಕಾದಷ್ಟು ಚಿನ್ನ, ಉದಾಹರಣೆಗೆ ಮಾಂಗಲ್ಯದ ಸರ, ಓಕೆ, ಆಮೇಲೆ ವರನ್ಗೆ ವಧುವಿಗೆ
2 ಉಂಗುರ, Okay. ಕಾಲುಂಗುರ, ಆಮೇಲೆ ಬೆಳ್ಳಿ ಕಾಲ್ ಚೈನು, ಇವೆಲ್ಲ ತುಂಬಾ ಅಗತ್ಯವಾಗಿರುವಂತದ್ದು. Okay. ಟೋಟಲ್ ಒಂದ್ 20ರಿಂದ ಕನಿಷ್ಠ 20 ಗ್ರಾಮ್ ಚಿನ್ನ ಬೇಕಾಯ್ತದೆ. ಅಂತದನ್ನ ನೀವು ತಕ್ಷಣ ಏನೇ ಬೆಲೆ ನೋಡಕ್ಕಾಗಲ್ಲ. ಸಮಾರಂಭ, ಧಾರ್ಮಿಕ ಕಾರ್ಯ ಅದು ತುಂಬಾ ಮುಖ್ಯ. ಅದನ್ನ ಬೇಸ್ ಮಾಡಿ ತಗೊಳ್ಳಿ. ಇನ್ ಬಾಕಿದೇನೈತೆ ಏನು ಸ್ವಲ್ಪ ನಾರ್ಮಲ್ ರೇಟ್ ಬಂದಾಗ ಪರ್ಚೇಸ್ ಮಾಡಿ ಕೊಡಿ. ಅದೇ ಅಮೌಂಟ್ ನ ಡೆಪಾಸಿಟ್ ಇಟ್ಬಿಡಿ. ಗಂಡು ಹೆಣ್ಣು ಹೆಸರಲ್ಲಿ ಇಬ್ಬರ ಹೆಸರಲ್ಲೂ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಡೆಪಾಸಿಟ್ ಇಟ್ಬಿಡಿ. ಅವರು ಆ ಚಿನ್ನ ನಾರ್ಮಲ್ ರೇಟ್ ಬಂದಾಗ ತಗೊಳ್ತಾರೆ. ತಂದೆ ತಾಯಿಗೂ ಸಮಸ್ಯೆ ಇಲ್ಲ, ಯಾರಿಗೂ ಸಮಸ್ಯೆ ಇಲ್ಲ. ಪ್ರತಿಯೊಂದು ಪರಿಹಾರಕ್ಕೂ ಸಮಸ್ಯೆಗೆ ಪರಿಹಾರ ಇರ್ತದೆ. ಸ್ವಲ್ಪ ಸಮಚಿತ್ತತೆಯಿಂದ ಹೋಗ್ಬೇಕು. ಈಗ 100 ಗ್ರಾಮ್ ಖರೀದಿ ಮಾಡ್ಬೇಕು ಅಂತ ಮನಸ್ಥಿತಿ ಇರ್ತದೆ. ಧಾರ್ಮಿಕ ಕಾರ್ಯಕ್ರಮಕ್ಕೆ 20 ಗ್ರಾಮ್ ಬೇಕಾಗುತ್ತೆ. 20 ಗ್ರಾಮ್ ಖರೀದಿ ಮಾಡಿ 80 ಗ್ರಾಮ್ ನ ನೀವು ಬ್ಯಾಂಕ್ ಅಲ್ಲಿ ಇಡಿ. ರೇಟ್ ಸ್ಟ್ಯಾಂಡರ್ಡೈಸ್ ಆದಾಗ ಇಮಿಡಿಯೇಟ್ ಕಡಿಮೆ ಅಂತ ನನ್ನ ವೈಯಕ್ತಿಕ ಸಲಹೆ. ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಾಗೆ. ಇದೀಗ ಆಭರಣ ತಜ್ಞರು ರಾಮಾಚಾರ್ಯ ಅವರ ಒಂದು ಮಾತಾಗಿತ್ತು. ಅಂದ್ರೆ ಎಮರ್ಜೆನ್ಸಿ ಇದೆ ಅಂತಂದ್ರೆ, ಈಗ ಮದುವೆ ಇದೆ, ಫಿಕ್ಸ್ ಆಗ್ಬಿಟ್ಟಿರುತ್ತೆ ಡೇಟು, ಇಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ನೇ ಇಲ್ಲ, ತೆಗೆದು ಪರ್ಚೇಸ್ ಮಾಡಲೇಬೇಕು. ಸೊ ಹಾಗಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆದರೆ ಸುಮ್ಮನೆ ಮುಂದಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿ ರೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಜಾಸ್ತಿ ಖರೀದಿ ಮಾಡಿ ಇಟ್ಕೊಂಡ್ಬಿಡೋಣ ಅನ್ನುವಂಥ ಒಂದು ಮೈಂಡ್ ಸೆಟ್ ಬೇಡ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಯಾಕಂದರೆ ಈಗ ಆಮದು ಸುಂಕ ಯಾಕೆ ಹೆಚ್ಚಾಗಿದೆ ಅಂತ ನಾವು ನೋಡಿದಾಗ, ವಿದೇಶಕ್ಕೆ ಹೋಗುವಂಥದ್ದು ಬೇಡ. ಹೆಚ್ಚಾಗಿ ನಮ್ಮ ದೇಶದಿಂದ ವಿದೇಶಕ್ಕೆ ಹೆಚ್ಚಾಗಿ ರೆವಿನ್ಯೂ ಕೊಡೋದು ಯಾಕೆ? ನಮ್ಮ ದೇಶದಲ್ಲಿನ ಜನ ನಾವು ಆರ್ಥಿಕವಾಗಿ ಕುಕ್ಕೊಂಡು ಬೇರೆ ಇನ್ನೊಂದು ದೇಶಕ್ಕೆ ನಾವು ರೆವಿನ್ಯೂಯನ್ನು ಮಾಡಿಕೊಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿಯವರ ಒಂದು ನಿಲುವಾಗಿದೆ. ಸೊ ಹಾಗಾಗಿ ಖರೀದಿ ಮಾಡೋರು ಯಾರಿದ್ದೀರಲ್ಲ, ಅನಾವಶ್ಯಕವಾಗಿ ಖರೀದಿ ಮಾಡೋದು ಬೇಡ, ಅವಶ್ಯಕತೆ ಇದ್ದರೆ ಮಾತ್ರ ಖರೀದಿ ಮಾಡಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು.